ಕೊಂಡು ಹಿಡ್ಕೋವತ್ತಿ ನಿಜವಾಗಿ ತಿಳ್ಕೊಂಡು ನಡಿ ನುಡಿ ತೊಡಿಯು ಶುದ್ಧಿಟ್ಟು ಮಡಿ ಮಾಡ್ಕೋ ಮೈಲಿಗೆ ತೊಳಕೊಂಡು ನಡಿ ನುಡಿ ತೊಡಿಯು ಶುದ್ಧಿಟ್ಟು ಮಡಿ ಮಾಡ್ಕೋ ಮೈಲಿಗೆ ತೊಳಕೊಂಡು ಅರವಿಲೆ ನಡಿ ಅವಗುಣ ಆಳಕೊಂಡು ಅರವುಳ್ಳವರ ಇತಿಹಾಸ ಕೇಳಿಕೊಂಡು ಪರ ಉಪಕಾರಿಯಾಗು ಪರದ್ರೋಹಿ ಆಗಬೇಡ ಇರು ಶಾಂತಿ ತಾಳಿಕೊಂಡು ಪರ ಉಪಕಾರಿಯಾಗು ಪರದ್ರೋಹಿ ಆಗಬೇಡ ಇರು ಶಾಂತಿ ತಾಳಿಕೊಂಡು ಅಲ್ದೇವಾಡಿ ನಾಮ ಕೀರ್ತಿ ಬೆಳಕೊಂಡು ಆನಂದ ಊಟ ಮಾಡೋ ದ್ರವ್ಯ ಬಳಕೊಂಡು ಒಂದನ ಲಘು ಧಾಟು ಉಸ್ತಾದ ಗೈ ವಿಷಾನ ತುರಾಗಿರದ ಹಿಡಕೊಂಡು ಸಭಾ ಸಭಿಕರಿಗೆಲ್ಲ ಸ್ಥಿರವಾಗಿ ಕರ್ಮಗಳು ಹೇಳುವುದೇನಪ್ಪ ಅಂತಂದ್ರ ಈಗ ಎದ್ದು ಕೂಡಲೇ ನಾವು ಏನು ಹೇಳಿದ್ದೇವಪ್ಪ ಹೆಣ್ಮಗಳಿಗೆ ಯಾರು ತಂಗಿನಿ ಎಲ್ಲಿಗೆ ಹೊರಟಿರಿ ಯಾರು ನಿನಗೆ ಇಲ್ಲಿ ಕರೆದಾರು ಏನು ಯಾರ ಕರೆದಾರು ನೀನಾಗೆ ಬಂದಿದ್ದೋ ನೀ ಎಲ್ಲಿದಿಂದ ಬಂದಿದೆ ಅಂತ ನಾವು ಕೇಳಿದ್ದೆವು ಹೊರವತ್ನಾಗ ಮಾತ್ರ ಅಲ್ಲಿ ಎಷ್ಟು ಮಂದಿ ಇದ್ರು ನಿನ್ನ ಜೋಡ ಎಷ್ಟು ಮಂದಿ ಕೊಂದು ಈ ಮಾನವ ಜನ್ಮಕ್ಕೆ ಬಂದಿದ್ದೀನಿ ಅಂತ ನಾವು ಕೇಳಿದೆವು ಅದು ಗೌಡ ಅನ್ನನ ಕಿವುಡ ಅಂದಂಗೆ ಕೇಳಿಸ್ಯದ ಹೆಣ್ಮಗಳಿಗೆ ಬಸ್ನಾಗ ಈ ಆಂಧ್ರದ ಬಸ್ನಾಗ ಕೂಡ್ಕಿರ ಈ ಕರ್ನಾಟಕ ಹೆಣ್ಮಗಳು ಆಂಧ್ರದಕ್ಕೆ ಕೂಡಿ ಇಬ್ಬರು ಕೂಡಿ ಹೊಂಟಿದ್ವು ಅಂತ ಬಸ್ನಾಗ ಹೋಗುವಂಥ ಟೈಮ್ದೊಳಗೆ ಆಂಧ್ರ ಹೆಣ್ಮಗಳು ಈಕಿ ಕೇಳಲತ್ತ ಏನತ್ತ ಎವ್ರ ಎಂಡಿ ಅಂದಳತ್ತಕಿ ಆಂಧ್ರದಕ್ಕಿ ಎವ್ರ ಎಂಡಿ ಅನ್ನೋ ಈಕಿಗೆ ಏನನ್ನೋದು ಅನ್ಸದಂಗೆ ಆಯಿತು ನನಗೇ ರಂಡಿ ಎಲ್ಲ ಕತ್ತಾಳ ತಿಳ್ಕೊಂಡು ಈಕಿ ತಿಳ್ಕೊಳ್ಲತ್ತ ಹೆಣ್ಮಗಳು ಮಾತಿನ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ತಂಗಿ ಹೊಡಪೆಟ್ಟೆ ಆಗ್ತಾವ ಹೊರತಾಗಿ ಸುದ್ದ ಆಗಂಗಿಲ್ಲ ಕೆಲಸ ನಾ ಕೇಳಿದ ವಿಷಯ ಎಲ್ಲಿದು ಕೇಳಿದೆ ಜನನೀಯ ಗರ್ಭಕೋಶದಿಂದ ಈ ಭೂಲೋಕಕ್ಕೆ ಬರಬೇಕಾದ್ರೆ ತಂದಿ ವೀರ್ಯಾಣದೊಳಗೆ ಎಷ್ಟು ಇರ್ತಾವ ಜೀವಾಣುಗಳು 1,000 ಇರ್ತಾವ ತಾಯಿಯಲ್ಲಿ ಎಷ್ಟು ಇರ್ತಾವ 72,000 ಜೀವಾಣುಗಳು ಇರ್ತಾವ ಒಂದು ಮನುಷ್ಯ ಈ ಭೂಲೋಕಕ್ಕೆ ಹುಟ್ಟಿ ಬರಬೇಕಾದ್ರೆ 72,999 ಮಂದಿ ಕೊಂದು ಈ ಭೂಲೋಕಕ್ಕೆ ಬರ್ತಾನೆ ನಾವು ಆಕಿ ಹೇಳಕತ್ತಾಳ 365 ದಿನಗಳದಾವತ್ತ ಆ ಮಂದಿ ಎಲ್ಲ ನಮ್ಮ ಬಿಟ್ಟು ಬಂದಿನಿ ಅಂತ ಆಕಿ ಹೇಳಕತ್ತಾಳ ನೋಡ್ರಿ ಎಲ್ಲಿ ಒಯ್ದು ಸುತ್ತ ಹಾಕ್ಯಾಳ ಅದಕ್ಕೆ ಮೊದಲ ಮಾತಿನ ಮರ್ಮ ತಿಳ್ಕೊಬೇಕು ಸುಮ್ಮ ತಿಳಿಲಾರ್ದೆ ಏನದ ಏನಾರ ಹೇಳಿಕೆ ದಾಟಿ ಹೋಗ್ತೀನಪ್ಪ ಕೆಸರು ಹೋಗೋದಕ್ಕೆ ಕಲ್ಲು ಹೋಗೋದಕ್ಕೆ ಹೋಗ್ತೀನಪ್ಪ ಅಂತಂದ್ರೆ ನಡೆಯಂಗಿಲ್ಲ ತಂಗಿ ಜ್ಞಾನಿಗಳು ಇರ್ತಾರ ಓದ್ಕೊಂಡವ್ರು ಇರ್ತಾರ ಜೀವಾಣು ಶಾಸ್ತ್ರ ಓದಿ ನೋಡಿ ಬೇಕಂದ್ರೆ ಹೇಳಿದ್ದು ಸುಳ್ಳು ಇತ್ತಪ್ಪ ಅಂತಂದ್ರೆ 365 ದಿನಗಳ ನಿನಗೆ ಹೇಳ್ದವ ಯಾವ ಬೋಧ ಕೊಟ್ಟವ ಯಾವ ಬರ್ತಿತ್ತಪ್ಪ ಅಂತಂದ್ರೆ ಸುಮ್ಮನೆ ಹೇಳ್ಬೇಕು ಬರಲಿಲ್ಲಪ್ಪ ಅಂತಂದ್ರೆ ಹಂಗೆ ಪಾಜಲ್ ಮಾತಾಡಬಾರ್ದು ಚಲೋ ಅಲ್ಲ ಯಾಕಪ್ಪ ಅಂತಂದ್ರೆ ಯಾರಿಗೆ ಕವಿಗಳಿಗೆ ಭಟ್ಟ ಕೊಟ್ಟಂಗೆ ಆಗ್ತದೆ ನಾವು ಕೇಳಿರುವಂಥ ವಿಷಯ 365 ದಿನಗಳಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧ ಇಲ್ಲದು ಇರಲಿ ಹೇಳ್ಕೊತ ಬಂದಾಳ ಹೇಳಿ ಕರೆ ಈ ಸದ್ದ ಈ ಮತ್ತೇನು ಹೇಳಕತ್ತಾಳ ಪದ್ಯದೊಳಗೆ ತತ್ವಸಾರ ಮಾತು ನಾನು ಗೊತ್ತು ಮಾಡಿ ಹೇಳ್ತೀನಿ ಹೇಳಿದಾರ ಕೇಳುವಲ್ಲಿ ನೀ ಹೋಗುವಂತ ದಾರಿ ಪರಬಾರ ಅಂತ ಕೇಳ್ತಾಳ.
ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡಕ ಅಖಂಡ ಸಾಕ್ಷಿ ಎರಡುದರೊಳಗ ಹವದು ಅಖಂಡ ಸಾಕ್ಷಿ ಎರಡುದರೊಳಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗನಾಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗಳಾಗ ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ ಇದು ಆಕಾರ ಇದ್ದಿದ್ದಿಲ್ಲ ಯಾತರದ ಹುಡುಗಿ ಆಕಾರ ಎದ್ದಿದ್ದಿಲ್ಲ ಯಾತರದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪೆ ಸುರಿದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪೆ ಸುರಿದ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಪರಮಾತ್ಮ ದಾನ 84 ಲಕ್ಷ ಜೀವರಾಶಿಗಳನ್ನು ತನ್ನ ಕುಕ್ಷದೊಳಗೆ ಇಟ್ಟುಕೊಂಡು ರಕ್ಷಣೆ ಮಾಡುವಂಥ ಪರಮಾತ್ಮ ಒಬ್ಬನೇ ಇದ್ದಾನ. ಅದಕ್ಕೆ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ತಿಳ್ಕೊಂಡು ಪರಮಾತ್ಮಗೆ ಬಿರ್ತದ. ಇವ್ರ ಆದಿಶಕ್ತಿಗೆ ಏನಂತ ಬಿರ್ತದ ಅಂತ ನನಗೆ ಸಂಶಯ ಬರ್ಲಾಗತ್ತದ. 84 ಲಕ್ಷ ಜೀವರಾಶಿಗಳನ್ನು ಮಾತ್ರ ಅನ್ನ ಹಾಕುವಂಥ ಪರಮಾತ್ಮ ಒಬ್ಬನೇ ಅದಾನ. ಅವನಿಗೆ ಬಿಟ್ಟು ಈ ಗಿಡದೊಳಗಿನ ತಪ್ಪಲ ಸಹಿತಕ್ಕೆ ಅಳಿಗಾಡಕ್ಕೆ ಪರವಾನಗಿ ಇಲ್ಲ. ಅವ ಆರ್ಡ್ರ್ ಕೊಟ್ಟಾಗೆ ಮಾತ್ರ ಗಿಡ ಸಹಿತ ಅಳಿಗಾಡ್ತದೆ. ಅದಕ್ಕೆ ಈ ಪ್ರಕಾರವಾಗಿ ನಮ್ಮ ಪರಮಾತ್ಮಗೆ ಬಿರುದು ಕೊಟ್ಟಾರ ಜಗತ್ತದೊಳಗೆ. ಇವ್ರ ಆದಿಶಕ್ತಿಗೆ ಬೆಳೆಸ್ಲಾಕ ಒಂದಾಳು ಈಕಿನೂ ಸೀರೆ ಉಟ್ಕೊಂಡು ಮತ್ತು ಇವ್ರ ಆದಿಶಕ್ತಿಗೆ ಏನಂತ ಬಿರುದು ಕೊಟ್ಟಾರ ಹೇಳ್ತಾಳೆ ಮತ್ತೊಮ್ಮೆ ಎದ್ದಾಗ. ಭಾಳ ಚಂದ ಹೇಳೋದು ನೋಡಿ. ಎಲ್ಲಿ ಯಾವ ತೆಗೆದ ತಂಗಿನಿಂದು ಎಲ್ಲಿಂದ ಮಂದಿ ಅಂತ ಕೇಳಿದ ಕೂಡಲೇ 365 ದಿನಗಳಾಗ ಅಣ್ಣ ಈಸು ಮಂದಿಗೆ ನಾ ಕೊಂದು ಮಾತ್ರ ಈ ಭೂಲೋಕಕ್ಕೆ ಬಂದಿನಿ ಅಂತ ಹೇಳ ಓದ್ಕೊಂಡವ್ರು ಇದ್ರಪ್ಪ ಅಂತಂದ್ರೆ ಬಾಯಿ ಮ್ಯಾಗ ಬಡಿತಾರೆ ಬಂದು. ನೀ ಹುಟ್ಟುವುದಕ್ಕಿಂತ ಮೊದಲ ನಿರಾಕಾರ ಇದು ಆಕಾರ ಇದ್ದಿದ್ದಿಲ್ಲ ಯಾತರದ ಹವದು ಆಕಾರ ಇದ್ದಿದ್ದಿಲ್ಲ ಯಾತರದ ಆಕಾರ ಮಾಡುವುದಕ್ಕ ಸಹಕಾರ ಮೂರ್ತಿನ ಓಂಕಾರದಿಂದ ಶಿವ ಕೃಪೆ ಸುರಿದ ಪ್ರತಿಬಿಂಬಿತ ಒಂದು ಗೊಂಬೆಗೆ ನಿರ್ಮಿಸಿ ಅದಕ್ಕ ಆದಮನೆಂದು ಹೆಸರಿಟ್ಟಿದ ತಂಗಿ ಆದಮನೆಂದು ಹೆಸರಿಟ್ಟಿದ ಗಂಡು ಗೊಂಬಿ ತಯಾರು ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣು ಗೊಂಬಿ ಮಾಡಿ ಬಣ್ಣ ಕೊಟ್ಟಿದ ಗಂಡು ಗೊಂಬಿ ತಯಾರು ಮಾಡಿ ಹೆಣ್ಣೊಂದು ಬೇಕಂತ ಹೆಣ್ಣು ಗೊಂಬಿ ಮಾಡಿ ಬಣ್ಣ ಕೊಟ್ಟಿದ ಅನ್ನ ನೀರ ಸಾಹಿತ್ಯ ಸರಿಯಾಗಿ ಮಾಡಿದಾನು ಶೋಭ ಉಂಡು ಒಟ್ಟು ಎರಾದ ಮೋಹಲೋಬ ಎರಾದ ಮೋಹಲೋಬ ಕಾಮ ಬಾಣ ಪ್ರಯೋಗಕ್ಕ ಹೂಡಿ
ನಿಂತಾಳ ರಣಗಾಂಬ ನಿಂತಾಳ ರಣಗಾಂಬ ಆಗ ತೆಳಗ ಬಿದ್ದಾಳ ಇವರ ರಂಭ ಬಿದ್ದಾಳ ಇವರ ರಾಂಬ ಪಾಲ್ಯಾಡಿನಲ್ಲನ ಅಪ್ಪಿಕೊಂಡಾಳ ಮನ ತುಂಬ ಅವನು ಮನ ತುಂಬ ಬಾಯಿಗೆ ಬಾಯಿ ಹಚ್ಚಿ ಕೊಟ್ಟಾಳ ಇಕ್ಕಿ ಚುಂಬ ಕೊಟ್ಟಾಳ ಇಕ್ಕಿ ಚುಂಬ ಗರ್ಭಕೋಶದೋಳು ವೀರ ಚೆಲ್ಲಿದ ಮೇಲೆ ಆನಂದ ಆಯಿತು ಹುಡುಗಿ ಮನದಾಗ ಹವದು ಆನಂದ ಆಯಿತು ಇಕಿಯ ಮನದಾಗ ಅಖಂಡ ಸ್ವರೂಪ ರೂಪ ಬಲ್ಲವ ನಿನ್ನ ಗಂಡ ಅಲ್ಲೇ ನಿನ್ನ ಮಗದಾಗ ಹೆಣ್ಮಗಳು ಏನು ಮಾಡ್ಯಾಳ ತಮ್ಮ ಮಶಿನಾಳದ ವಿದ್ಯಾಶ್ರೀ